ವಿಷಯವಾದರೆ ಯಾರಿಗೆ ದೂರ ಹೋದಯ್ಯ ಅಂತೇಳಿ ಹಿಂಗೆ ಪ್ರಜೆಗಳು ತಮ್ಮ ಕಾಲದ ತಾವು ಕಲ್ಲನ್ನು ಚೆಲ್ಕೊಳ್ಳೋ ಮುಂದೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಆದರೆ ಇಂಥ ಪ್ರಸಂಗದಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೆಂಬಲ ಸೂಚಿಸಬೇಕಾಗಿದೆ. ಮಾಡಿರಿ, ಒಳ್ಳೆ ಕೆಲಸದ. ಇನ್ನು ಮುಂದೆ ಒಳ್ಳೆ ಆಡಳಿತ ಯಾಕೆ ನೀವು ಕೊಡಬಾರ್ದು? ಒಳ್ಳೆಯ ಆಡಳಿತ ಕೊಟ್ಟು ಅವ್ರದ್ದು ಆಶ್ರಯದ ಮತ್ತವಾಗಿ ಹಂಚಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೌದು, ನಾನು ಬಹಳಷ್ಟು ದಿನಗಳವರೆಗೆ ಮುಖ್ಯಮಂತ್ರಿ ಆಗಿ ರಾಜ್ಯವನ್ನು ಆಳಬೇಕು ಅಂತೇಳಿ ಅವರಲ್ಲೇ ಪ್ರತಿಭೆನೂ ಅದ, ಬುದ್ಧಿವಂತರು ಇದ್ದಾರೆ. ಮತ್ತು ಇವತ್ತಿನ ರಾಜಕಾರಣಕ್ಕೆ ಹೇಳಿ ಮಾಡಿಸ್ದಂಗಿದ್ದಾರೆ. ಯಾಕಂದ್ರೆ ದುಡ್ಡಿನ ವ್ಯವಹಾರ ಮೇಲೆ ನಡೀತಾ ಇದೆ. ಇವತ್ತು ನೋಡಿರಿ, ಪಂಕಜ್ ಝಾ, ಪ್ರಣವ್ ಝಾ ಅಂತೇಳಿ ಮನೆ ನೋಡಿದ್ರು ಜಾರ್ಖಂಡದಲ್ಲೇ, ಭಾಳ ಒಳ್ಳೆ ಮನುಷ್ಯರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಯಾರೋ ಒಬ್ಬರು ಅಲ್ಲಿಯ ದೊಡ್ಡ ಇವರು ಧೀರುಭಾಯಿ ಅಂಬಾನಿ ಅಥವಾ ಅಂಬಾನಿ ಮನೆತನದ ಅತ್ಯಂತ ಸಮೀಪ ಅವರಿಂದ ಅವ್ರು ಸೋಲಿಸಿದ್ರು. ಯಾರು ನಾಥ ಕಾಣ್ತದೆ, ಯಾರು ಪುಣ್ಯನಾಥ ಯಾರೋ ಇದ್ದಾರೆ, ಹೆಸರು ಆಗ್ತಾ ಇಲ್ಲ ನನಗೆ. ಅವರು ಇವತ್ತಿನ ನಮ್ಮ ಅಂಬಾನಿ, ಅದರ ಮುಖೇಶ್ ಅಂಬಾನಿ ಅವರ ಖಾಸ್ ಮನುಷ್ಯ. ಅದು ನೆನಪಾದ್ರೆ ಹೇಳುತ್ತೆ, ನಿಮಗಿರಲಿಲ್ಲ, ಅದೇನೂ ಇರಲಿ, ನಡೆದೇನು ಸುಳ್ಳಲ್ಲ. ಅವರು ಎದುರು ನಿಂತಂಥವ್ರು ಪ್ರಣವ್ ಝಾ ಅನ್ನೋರು ಪಾಪ ಅತ್ಯಂತ ಅವರು ಇದ್ದಾರೆ, ಬದುಕುವಷ್ಟದ. ಆದರೆ ಕೋಟ್ಯಾಧೀಶ ಪೂರ ಆಗಿಲ್ಲ, ಸಮೀಪ ಅದಾರ. ಅವ್ರು ಗೆಲ್ಲಕ್ಕಾಗಲಿಲ್ಲ. ಇಂಥ ಇವತ್ತು ಪ್ರಸಂಗದ ಇಲ್ಲೂ ಹಂಗೆ ಆಯ್ತು. ಮೊನ್ನೆ ವಿಧಾನ ಪರಿಷತ್ದಾಗ ಆಗಿದ್ದೇನು ದುಡ್ಡಿನ ಅವ್ಯವಹಾರ ಆಗಿಲ್ವಾ? ಆಗ್ಯದ. ಇಲ್ಲಂತ ಹೇಳಿ ಯಾರೂ ಇಲ್ಲಿ ಪ್ರಾಮಾಣಿಕವಾಗಿ ಒಂದು ವೇಳೆ ಪ್ರಾಮಾಣಿಕ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಅದ್ರವ್ರು ತೊಗೊಳ್ಳಾರ್ದು ಓಟ ಹಾಕೋದ್ರಲ್ರಿ. ಇದು ಭಾಳ ಮಹತ್ವದ. ಏನು ತೊಗೊಳ್ತಾ ಲಾಭ ಮಾಡ್ಕೊಂಡು ಓಟ್ ಹಾಕಿರ್ತಾರೆ. ಆದರೆ ಯಾರೂ ಅಲಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದೇ ಬಿ ಜೆ ಪಿ ಅವರು, ಕಾಂಗ್ರೆಸ್, ನಮ್ಮ ಇವರು JDS ಅವರು ಆರೋಪ ಮಾಡ್ತಾ ಇದ್ದಾರೆ, ಇಂಥ ವ್ಯಕ್ತಿಯಿಂದ ಭ್ರಷ್ಟಾಚಾರ ಹೋಗ್ತದನ ಅನ್ನುವಂಥದ್ದು. ಈ ಹೊರತು ಏಕಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಡೀ ಆ ರೀತಿ ಅಂಥ ಒಂದು ವಾತಾವರಣ ಅದ ರೀ. ಕೆಸರದ ಎಲ್ಲಿ ಹೋಗಿದ್ರು, ಎಲ್ಲಿ ಕಾಲು ಹಾಕ್ತಾರೆ, ಕೆಸರದ. ಆದರೂ ಈ ಕೆಸರಿನೊಳಗೆ ಎದ್ದು ನಾವು ಒಂದು ಏನೋ ಒಳ್ಳೆ ಆಡಳಿತ ಕೊಡ್ತೀವಿ ಅನ್ನೋಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಪ್ರಜೆಗಳು ಹೋಗಿ ಮುಟ್ಟುವಂಥದ್ದು, ಕುಂದು ಕೊರತೆ ಏನು ಸಮಸ್ಯೆ ಸಾಲ್ವ್ ಆಗಿಲ್ಲ ಅದು ಸಾಲ್ವ್ ಮಾಡಿಸುವಂಥದ್ದು, ಮತ್ತು ಸಾಲ್ವ್ ಮಾಡಿಸಿರೋಂಥದ್ದು ನಿಮ್ಮ ಜೊತೆ ನಮ್ಮ ಹೇಳಿದ್ರು ಅನ್ನೋದು ಮಾತು ಹೇಳ್ತಾ ಇದ್ದಾರೆ. ಅವರು ಸುತ್ತ ಹೇಳ್ತಾ ಇದ್ದಾರೆ, ಜನರ ಸಮಸ್ಯೆಗಳನ್ನು ಪರಿಶೀಲಿಸಿ ನ್ಯಾಯ ಒದಗಿಸುವುದು ಇಲಾಖೆಯ ರಚನೆಯ ಉದ್ದೇಶ.